ಈಗ ಈ ಹೊಸಕೋಟೆನಲ್ಲಿ ಈ ಹೋಲ್ಸೇಲ್ ಮಾರ್ಟ್ಗಳು ಸಾಕಷ್ಟಿವೆ. ಇಲ್ಲಿ ಇದು ರಾಯಲ್ ಹೋಲ್ಸೇಲ್ ಮಾರ್ಟಲ್ಲಿ ಇದು ಪುತ್ತೂರಿನ ಮುಸ್ಲಿಮ್ಸ್ ಇದ್ದಾರಲ್ಲ ಇಲ್ಲಿ ಅವ್ರ ಮೂಲಕ ನಡೆಯುವಂಥದ್ದು. ಈಗಾಗಲೇ ರಾಜ್ಯದಲ್ಲೂ ಅಷ್ಟೇ, ರಾಷ್ಟ್ರದಲ್ಲೂ ಅಷ್ಟೇ, ಇಲ್ಲಿಯೂ ಅಷ್ಟೇ ಎಲ್ಲ ಕಡೆ ಎಲ್ಲ ಹೋಲ್ಸೇಲ್ ಮಾರುಕಟ್ಟೆಗಳಿಂದ ಭಾಳ ಕಡಿಮೆ ಬೆಲೆಗೆ ಸಾಮಾನು ಸಿಗ್ತದೆ. ಆದ್ದರಿಂದ ಜನಗಳು ಹೆಚ್ಚು ಒಲವು ಈ ಹೋಲ್ಸೇಲ್ ಮಾರ್ಟ್ಗಳಲ್ಲಿ ಖರೀದಿ ಮಾಡ್ಕೋತಾರೆ. ನನಗೆ ತಿಳಿದಾಗೆ 60% ಕಡಿಮೆ ಸಿಗ್ತದೆ ಇಲ್ಲಿ. 60% ಅಂದರೆ ದಿನಸಿ ಅಂಗಡಿಗಳೇನಿದೆ ಅಲ್ಲಿ 100% ಇದ್ದರೆ ಈ ಹೋಲ್ಸೇಲ್ ಮಾರ್ಟ್ಗಳಲ್ಲಿ 60%ಗೆ ಸಿಗುತ್ತೆ ಅಂತ ಇಲ್ಲಿ ನಾನು ತಿಳ್ಕೊಂಡೆ ಅದನ್ನು. ಅದಕ್ಕೆ ಇವತ್ತು ರಾಜ್ಯದಲ್ಲಿ ಅಷ್ಟೇ, ಎಲ್ಲ ಕಡೆ ಅಷ್ಟೇ, ಎಲ್ಲಿ ನೋಡಿದ್ರೂ ಈ ಮಾರ್ಟ್ಗಳ ಕಲ್ಚರು ಬೆಳೆದಿದೆ. ಹೊಸಕೋಟೆ ಟೌನ್ನಲ್ಲೂ ಡ್ರೀಮ್ ಮಾರ್ಟ್ ಅಂತಿದೆ, ರಾಯಲ್ ಮಾರ್ಟ್ ಅಂತಿದೆ, 5-6 ಮಾರ್ಟ್ಗಳಿದೆ. ಇದು ಬೇರೆ ಬೇರೆ ಹೆಸರುಗಳಲ್ಲಿ ಹೋಲ್ಸೇಲ್ ಮಾರ್ಟ್ಗಳನ್ನು ಮಾಡುವಂಥದ್ದು ರಾಯಲ್ ಅಂತ ಇಟ್ಕೊಂಡಿದ್ದಾರೆ. ಆದ್ದರಿಂದ ಇದು ಜನರಿಗೆ, ಅಂದರೆ ಯಾರು ಕುಟುಂಬದಲ್ಲಿದ್ದಾರೆ, ಟೌನ್ನಲ್ಲಿ ಇವತ್ತು ಪಾಪ್ಯುಲೇಷನ್ ಬಂದು 80,000 ಇದೆ. 80,000 ಪಾಪ್ಯುಲೇಷನ್ ಇದೆ, ಒಂದೆರಡಲ್ಲ. ಔಟ್ಸೈಡರ್ಸು ಭಾಳ ಜನ ಇದ್ದಾರೆ ಇಲ್ಲಿ ಖರೀದಿ ಮಾಡ್ಕೊಂಡು ತೊಗೊಂಡೋಗಿ ಇಟ್ಕೊಳ್ಳೋರು ಮತ್ತು ಅವರು ಉಪಯೋಗಿಸ್ಕೊಳ್ಳುವಂಥ ವಸ್ತುಗಳು ಸಿಗೋದ್ರಿಂದ ಕಡಿಮೆ ಬೆಲೆಗೆ. ನನಗೆ ತಿಳಿದಾಗೆ ಇಲ್ಲಿ ಅಂಗಡಿಗಳಲ್ಲಿ 100% ಇದ್ದರೆ ಇಲ್ಲಿ 60%ಗೆ ಬೇಕಾದಷ್ಟು ದವಸ ಧಾನ್ಯ, ಬೇಳೆ ಇವೆಲ್ಲ ಸಿಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಮಾನ್ಯ ಕೃಷ್ಣಮೂರ್ತಿಯವರು ಇದು ಏನು ಅವರ ಹೋಲ್ಸೇಲ್ ರಾಯಲ್ ಮಾರ್ಟಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಇವತ್ತು ಈಡೇರಿದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಟೌನ್ನ ಜನಕ್ಕೆ ಬೇಕಾಗಿದ್ದಂಥದ್ದು ಇದು ಭಾಳ ಅವಶ್ಯಕತೆ ಇದೆ. ಇದು ಟೌನ್ನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಆ ಅಂಗಡಿಗಳ ಕಲ್ಚರ್ ಹೋಯ್ತು. ಇವತ್ತು ಸಂಸ್ಕೃತಿ, ಇವತ್ತೆಲ್ಲ ಮಾರ್ಟ್ಗಳ ಕಲ್ಚರ್ ಅಂದರೆ ಸಂಸ್ಕೃತಿ ಬಂದಿದೆ. ಅದಕ್ಕೆ ಇವತ್ತು ಇದು ರಾಯಲ್ ಮಾರ್ಟ್ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಎಲ್ಲ ಕಡೆ ಅದು ಪ್ರಚಾರದಲ್ಲಿ ಬರ್ತಾ ಇದೆ. ಬೇರೆ ಬೇರೆವು ಅದರ ವ್ಯವಹಾರಗಳು ಒಳ್ಳೆಯ ಕಾರ್ಯ ಆಗ್ತದೆ. ಹೊಸಕೋಟೆ ಜನತೆಗೆ ಮತ್ತು ಆಜುಬಾಜು ಇರ್ತಕ್ಕಂಥವ್ರಿಗೆ ಒಳ್ಳೆಯ ಕಾರ್ಯ ಆಗಿದೆ ಅಂತ ತಿಳಿಸ್ತಾನೆ. ಮಂಜುನಾಥ್ ಅವರು, ಎಲ್ಲ ಪತ್ರಿಕೆಗಳವರು ತಾವಿದ್ದೀರಿ. ಈ ಏನು ರಾಯಲ್ ಹೋಲ್ಸೇಲ್ ಮಾರ್ಕೆಟ್ಗೆ ನಾನು ಮಾನ್ಯ ಕೃಷ್ಣಮೂರ್ತಿಯವರಿಗೆ ಸಂಬಂಧಪಟ್ಟಿದ್ದು ಪೂಜೆ ನಗರ. ಅವರು ಈ ಸಹಕಾರ ಕ್ಷೇತ್ರದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ ಮಾನ್ಯ ಕೃಷ್ಣಮೂರ್ತಿಯವರು. ಅದೇ ರೀತಿ ಇವತ್ತು ಇದು ಕಾರ್ಯವನ್ನು ರಾಯಲ್ ಹೋಲ್ಸೇಲ್ ಮಾರ್ಟ್ ಅಂತ ಅವ್ರದ್ದೇ ಜಾಗದಲ್ಲಿ ಇವತ್ತು ಇಲ್ಲಿ ಈ ರಾಯಲ್ ಪ್ಯಾಲೇಸನ್ನು ಮಾಡಿದ್ದಾರೆ. ಈ ದಿನ ಹೊಸಕೋಟೆ ಟೌನಿನ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ ಕಾಲೇಜ್ ರಸ್ತೆಯಲ್ಲಿ ನಮ್ಮ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ರಾಯಲ್ ಹೋಲ್ಸೇಲ್ ಮಾರ್ಟನ್ನು ಇವತ್ತು ನಮ್ಮ ಜನಪ್ರಿಯ ಸಂಸದರು, ಕರ್ನಾಟಕದಿಂದ ಹಳ್ಳಿಯಿಂದ ಡೆಲ್ಲಿವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ರಾಜಕಾರಣ ಮಾಡಿದಂಥ ನಮ್ಮ ಸನ್ಮಾನ್ಯ ಶ್ರೀ BN ಬಚ್ಚೇಗೌಡರವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿರ್ತಾರೆ. ಈ ಮಾರ್ಟ್ಗಳಲ್ಲಿ ಏನು ಅನುಕೂಲ ಅಂದರೆ ಬಡಬಗ್ಗರಿಗೆ ಕಡಿಮೆ ಬೆಲೆಗಳಲ್ಲಿ ಸಿಗುವಂಥ, ಯಾಕಂದರೆ ಬಡಬಗ್ಗರಿಗೆ ಕಡಿಮೆ ಬೆಲೆಗಳಲ್ಲಿ, ಆಮೇಲೆ 1+1 ಒಂದು ಐಟಮ್ ತೊಗೊಂಡ್ರೆ ಇನ್ನೊಂದು ಐಟಮ್ ಫ್ರೀ, ಇಂಥವೆಲ್ಲ ಬಡಬಗ್ಗರಿಗೆ ಒಳ್ಳೆ ಆಗೋಂಥ ಮಾಲ್ಗಳು, ಇಂಥ ಮಾರ್ಟ್ಗಳು. ಮತ್ತು ನಮಗೆ ಬೇಕಾದಂಥ, ಮನೆಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಒಂದೇ ಕಡೆ ಸಿಗೋದು ಇಂಥ ಹೋಲ್ಸೇಲ್ ಮಾರ್ಟ್ಗಳಲ್ಲಿ. ಇಂಥ ಹೋಲ್ಸೇಲ್ ಮಾರ್ಟ್ನ ಉದ್ಘಾಟನೆ ಮಾಡಿದಂಥ ನಮ್ಮ ಜನಪ್ರಿಯ ಸಂಸದರು, ಹಳ್ಳಿಯಿಂದ ಡೆಲ್ಲಿವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ನಮ್ಮ ಸನ್ಮಾನ್ಯ ಶ್ರೀ BN ಬಚ್ಚೇಗೌಡರ ಅಮೃತ ಹಸ್ತದಿಂದ ಇದನ್ನು ಉದ್ಘಾಟನೆ ಮಾಡಿದೆ. ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದನ್ನು ಟೌನಿನ ಎಲ್ಲ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಮತ್ತು ನಮ್ಮ ಕೃಷ್ಣಮೂರ್ತಿ ಅವ್ರಿಗೂ ಸಹ ನಾನು ತುಂಬ ಒಳ್ಳೆ ಕೆಲಸ ಮಾಡಿದರೆ ಅವ್ರಿಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ.